ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಬನ್ನಿ. ನಾನು ಇವತ್ತು ಸೈಡ್ ಕಟ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ತೋರಿಸ್ಕೊಡ್ತಿದ್ದೇನೆ. ಬಟ್ ಒಂದು ಸಲ ಮಾಡಿ ತೋರಿಸಿದ್ದೇನೆ, ಅರ್ಥ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇನ್ನೊಮ್ಮೆ ಖಾಲಿ ಸೈಡ್ ಕಟ್ ಮಾತ್ರ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ತೋರಿಸ್ಕೊಡ್ತೇನೆ. ಓಕೆ ಗೈಸ್, ನೋಡ್ಕೊಳ್ಳಿ. ಸೈಡ್ ಕಟ್ಟಲ್ಲಿ ಈ ಥರ ಇರುತ್ತೆ ನೋಡಿ. ಇಲ್ಲಿ ನೋಡಿ, ಈ ಥರ ಮಾರ್ಕ್ ಮಾಡಿದ್ದೇನೆ. ಸೈಡ್ ಕಟ್ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡ್ಕೊಳ್ಬೇಕು. ಸೈಡ್ ಕಟ್ ಎಲ್ಲಿ ತನಕ ನಾವು ಸ್ಟಿಚಿಂಗ್ ಮಾಡ್ತೇವೆ ಸೈಡ್ ಕಟ್ ಅಲ್ಲಿ ತನಕ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿ ನಾವು ಜಸ್ಟ್ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಕೊಳ್ಬೇಕು ಗೈಸ್. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಆದರೆ ನಮಗೆ ಸೈಡ್ ಕಟ್ಟು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇಟ್ಕೊಂಡು ಅದನ್ನು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ, ಈ ಥರ. ಈ ಥರ ಮಾಡಿ ಇಲ್ಲಿ ಹೀಗೆ ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಒಂದು ವೇಳೆ ಜಾಸ್ತಿ ಆಯಿತು ಅಂದರೆ ಒಂದು ವೇಳೆ ಜಾಸ್ತಿ ಆಯಿತು ಅಂದರೆ ನೀವು ಈ ಪೀಸ್ ಉಂಟಲ್ಲ, ಈ ಪೀಸನ್ನು ಸ್ವಲ್ಪ ಬೇಕಿದ್ದರೆ ಈ ಥರ ಫೋಲ್ಡ್ ಮಾಡ್ಕೋಬೋದು. ಬಟ್ ನೀವು ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ 1 ಇಂಚ್ ಇಟ್ಕೊಳ್ಳಿ. ಆ 1 ಇಂಚಿಗಿಂತ ಜಾಸ್ತಿ ಇಟ್ಟರೆ ನಮಗೆ ಫೋಲ್ಡಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಓಕೆನಾ. ಈಗ ನಾವು ಎಂತ ಮಾಡಬೇಕಂದ್ರೆ, ಇಲ್ಲಿ ಯಾವ ಪಾಯಿಂಟಿಂದ ನಾವು ಹೀಗೆ ಇಟ್ಕೊಳ್ಬೇಕಂದ್ರೆ ಈ ಥರ ಹೀಗೆ ಇಟ್ಕೊಳ್ಬೇಕು. ಇಲ್ಲಿ ಸೈಡ್ ಕಟ್ಟು ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೆಳಗಿಂದ ಸ್ಟಿಚ್ ಮಾಡ್ತಾ ಬರಬೇಕು. ಒಂದು ನಿಮಿಷ. ಇಲ್ಲಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಅರ್ಧ ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಈ ಪಾಯಿಂಟಿಂದ ಇನ್ನು ಡಬಲ್ ಫೋಲ್ಡಿಂಗ್ ಮಾಡಿ ಈ ಥರ. ಇಲ್ಲಿಂದ ಸ್ಟಿಚ್ ಹಾಕ್ತಾ ಬನ್ನಿ ಗೈಸ್. ಹಾಂ, ನೋಡಿ ಗೈಸ್, ಹತ್ತಿರದಿಂದ ಕಾಣಿಸ್ತಾ ಉಂಟಲ್ಲ, ಇಲ್ಲಿಂದ ಬರುವಾಗ ನಾವು ಇಲ್ಲಿ ಫೋಲ್ಡಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಇಲ್ಲಿ ಈ ಸೈಡ್ ಉಂಟಲ್ಲ, ಇಲ್ಲಿ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಫೋಲ್ಡಿಂಗ್ ಕರೆಕ್ಟ್ ಆಗಲಿಲ್ಲದ್ರೆ ಒಮ್ಮೆ ಹೀಗೆ ಚೆಕ್ ಮಾಡ್ಕೊಳ್ಬೇಕು. ಈ ಥರ ಹೀಗೆ ಚೆಕ್ ಮಾಡಿಕೊಂಡು ಈ ಥರ ಕರೆಕ್ಟ್ ಈ ಥರ ಫೋಲ್ಡಿಂಗ್ ಮಾಡಿರಬೇಕು. ಆಮೇಲೆ ಇಲ್ಲಿ ಸ್ಟಿಚ್ ಹಾಕ್ಕೊಂಡು ಈ ಥರ ಸ್ಟಿಚ್ ಹಾಕೊಂಡ್ಮೇಲೆ ಈ ಪಾಯಿಂಟನ್ನು ನಿಲ್ಲಿಸಿ. ನಾವು ಯಾವ ಪಾಯಿಂಟಿಗೆ ಸೈಡ್ ಕಟ್ಟಿಗೆ ಮಾರ್ಕ್ ಮಾಡ್ತೇವೆ ಆ ಪಾಯಿಂಟಿಗಿಂತ ಸ್ವಲ್ಪ 1 ಪಾಯಿಂಟ್ ಮೇಲ್ಗಡೆ ಬರಬೇಕು. ಇಲ್ಲಿ ನೀಡಲು ಕೆಳಗೆ ಪಾಯಿಂಟ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಈ ಪಾಯಿಂಟನ್ನು ಹೀಗೆ ತಿರುಗಿಸ್ಬೇಕು. ಒಂದು ನಿಮಿಷ. ಈ ಥರ ಕರೆಕ್ಟಾಗಿ ಬಟ್ಟೆ ತೀರಿಸ್ಕೊಂಡು ಇಲ್ಲಿ ಸಹ ಇಲ್ಲಿ ಈ ಪಾಯಿಂಟಲ್ಲಿ ಕರೆಕ್ಟಾಗಿ ನೋಡಿ, ಇಲ್ಲಿ ಹೀಗೆ ಉಂಟಲ್ಲ, ಪಾಯಿಂಟ್ ಕರೆಕ್ಟಾಗಿ ತಿರ್ಸ್ಕೊಳ್ಳಿ. ನೋಡಿ, ಹೀಗೆ ಪಾಯಿಂಟ್ ಕರೆಕ್ಟಾಗಿ ತಿರ್ಸ್ಕೊಂಡು ಈ ಪಾಯಿಂಟನ್ನು ಕರೆಕ್ಟಾಗಿ ನೀಟಾಗಿ ಹೀಗೆ ಇಟ್ಕೊಂಡು ಈ ಪಾಯಿಂಟಿಗೆ ನಾವು ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು ಡಬಲಲ್ಲಿ. ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ಇಡುವಾಗ ಈ ಬಟ್ಟೆ ಎರಡು ಕಡೆ ಬಟ್ಟೆ ಒಂದೇ ಲೆಕ್ಕ ಇರಬೇಕು, ಲೆವೆಲ್. ಈ ಥರ ಲೆವೆಲ್ ಇಟ್ಕೊಂಡ್ರೆ ನಿಮಗೆ ಮಾಡಲಿಕ್ಕೆ ಈಸಿ ಆಗುತ್ತೆ, ಓಕೆನಾ. ನೀಡಲಿದ್ದು ಪಾಯಿಂಟ್ ನಾನು ತೆಗಿಲಿಲ್ಲ, ಪಾಯಿಂಟ್ ಕೆಳಗಡೆ ಉಂಟು. ಈ ಥರ ಹೀಗೆ ಇಟ್ಕೊಂಡು ನೀಡಲ್ ಪಾಯಿಂಟ್ ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಇದೇ ಥರ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಕರೆಕ್ಟಾಗಿ ಈ ಥರ ಮಾಡಿದರೆ ನಿಮಗೆ ಆಚೆ ಈಚೆ ಆಗೋದಿಲ್ಲ.
ಇನ್ನೊಂದು ಮೆಥಡ್ ಅಂದರೆ ಇದೇ ಥರ ಮಾಡಿಕೊಂಡು ಕೆಳಗಿಂದ ನಾವು ಕೆಳಗೆ ಸೈಡ್ ಕಟ್ಟಿರುತ್ತಲ್ಲ, ಕೆಳಗೆ ಪಾಯಿಂಟಿಂದ ಮೇಲ್ಗಡೆ ಪಾಯಿಂಟಿಗೆ ಕರೆಕ್ಟಾಗಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಪಾಯಿಂಟ್ ನೋಡಿಕೊಂಡು ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕೆಲವೊಮ್ಮೆ ಉದ್ದ ಗಿಡ್ಡ ಬರುತ್ತೆ, ಅದಕ್ಕೋಸ್ಕರ. ಬಟ್ ಇಲ್ಲಿ ಮಾಡುವಾಗ ಕರೆಕ್ಟಾಗಿ ಇರಬೇಕು, ಓಕೆನಾ. ಹಾಗೆ ಸಹ ಮಾಡ್ಬೋದು, ಕೆಳಗಿಂದ ಸಹ ಮಾಡ್ಬೋದು. ಹೀಗೆ ಮೇಲ್ಗಡೆಯಿಂದ ಪಾಯಿಂಟಿಗೆ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಇಲ್ಲಿ ಸಹ ಸ್ಟಿಚ್ ಮಾಡ್ಬೋದು, ಓಕೆನಾ ಗೈಸ್. ಒಬ್ಬರು ಗೈಸ್ ಕೇಳಿದರು, ಅದಕ್ಕೋಸ್ಕರ ನಾನು ರಿಪೀಟ್ ಮಾಡ್ತಿದ್ದೇನೆ, ನೋಡ್ಕೊಳ್ಳಿ, ನಿಮಗೆ ಸಹ ಅರ್ಥ ಆಗುತ್ತೆ. ಹೀಗೆ ಕೆಳಗೆ ಮಾಡಿಕೊಂಡೆ ಸ್ಟ್ರೈಟಲ್ಲಿ ಒಂದು ಲೈನ್ ಹಾಕೊಳ್ಳಿ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ. ಈ ಪಾಯಿಂಟಿಗೆ ಸಹ ಪಾಯಿಂಟ್ ನೀಡಲ್ಲಿ ಕೆಳಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ತಿರ್ಸ್ಕೊಳ್ಳಿ, ನೀಡಲ್ಲಿ ಕೆಳಗೆ ಪಾಯಿಂಟ್ ಇರಬೇಕು. ಆಮೇಲೆ ಇದನ್ನು ಫೋಲ್ಡ್ ಮಾಡ್ತಾ ಕೆಳಗೆ ತನಕ ಸಹ ಹೋಗಿ ಈ ಥರ ಫೋಲ್ಡ್ ಮಾಡಿ ಕೆಳಗೆ ತನಕ ಸ್ಟಿಚ್ ಹಾಕ್ಕೊಂಡು ಹೋಗಿ 1 ಇಂಚ್ ಇಟ್ಕೊಳ್ಳಿ ಗೈಸ್. ಅದಕ್ಕಿಂತ ಜಾಸ್ತಿ ಇಟ್ಟರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಪೀಸ್ ಎಕ್ಸ್ಟ್ರಾ ಬರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ 1 ಇಂಚ್ ಪಾಯಿಂಟ್ ಇಟ್ಕೊಳ್ಳಿ, 1 ಇಂಚ್ ಎಕ್ಸ್ಟ್ರಾ ಪೀಸ್ ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಬೇಡಿ, ಓಕೆನಾ. ಓಕೆ ಗೈಸ್, ಲಾಸ್ಟ್ ತನಕ ಆಯಿತು ಸ್ಟಿಚಿಂಗ್, ನೋಡ್ಕೊಳ್ಳಿ ಈ ಥರ. ಸೈಡ್ ಕಟ್ಟು ನೋಡಿ, ಇಲ್ಲಿ ಸೈಡ್ ಕಟ್ ಇದು ಈ ಥರ ಕಾಣದಂತೆ, ಈ ಥರ ಸೈಡ್ ಕಟ್, ಓಕೆನಾ. ನಿಮಗೆ ನೀಟಾಗಿ ಬರುತ್ತೆ ಈ ಥರ ಸ್ಟಿಚಿಂಗ್. ಓಕೆ ಗೈಸ್, ಸೈಡ್ ಕಟ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ತೋರಿಸ್ಕೊಟ್ಟಿದ್ದೇನೆ. ಯಾವುದೇ ನಿಮಗೆ ಡೌಟ್ ಇದ್ದರೆ ಸಹ ಕೇಳಿ ಗೈಸ್, ನಾನು ಆದಷ್ಟು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಇವತ್ತೊಂದು ಬಟ್ಟೆ ರೆಡಿ ಇತ್ತು, ಮೊನ್ನೆ ಒಂದು ರೆಡಿ ಇತ್ತು, ಬಟ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಪಕ್ಕ ನೆನಪಾಯಿತು, ಒಬ್ಬರು ಕೇಳಿದ್ರಲ್ಲ ಅಂತ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ. ಹೀಗೇನು ನೋಡ್ಕೊಳ್ಳಿ ಗೈಸ್, ಯಾವ ಥರ ಸೈಡ್ ಕಟ್ಟಿಗೆ ಏನಿಲ್ಲ ಗೈಸ್, ಜಸ್ಟ್ 1 ಇಂಚ್ ಇಟ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಇಟ್ಟರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೈಡಲ್ಲಿ 1 ಇಂಚ್ ಎಕ್ಸ್ಟ್ರಾ, ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಅಳತೆ ಕರೆಕ್ಟಾಗಿ ನೋಡಿಕೊಂಡು ಎಕ್ಸ್ಟ್ರಾ ಪೀಸು 1 ಇಂಚ್ ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಬೇಡಿ, ಓಕೆನಾ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಬ್ಬರು ಕೇಳಿದ್ರು, ಎಲ್ರಿಗೂ ಸಹ ಯೂಸ್ ಆಗುತ್ತೆ. ಥ್ಯಾಂಕ್ ಯು ನಿಮ್ಗೆ ಕೇಳಿದವರಿಗೆ. ಓಕೆ ಗೈಸ್, ಥ್ಯಾಂಕ್ ಯು. ಹಾಗೆ ನಾನು ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ ಬಾಯ್ ಗೈಸ್, ಜೈ ಶ್ರೀ ಕೃಷ್ಣ, ಥ್ಯಾಂಕ್ ಯು.